ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಈ ಪವಿತ್ರ ತಪಸ್ಸು ಕಾಲದ ತೀವ್ರ ಘಟ್ಟವನ್ನ ಸಮೀಪಿಸಿದ್ದೇವೆ. ಈ ತಪಸ್ಸು ಕಾಲದ ನಮ್ಮ ಉಪವಾಸ, ಪ್ರಾರ್ಥನೆ ಮತ್ತು ದಾನ ಧರ್ಮ ಇಂದಿನಿಂದ ತೀವ್ರತೆಯನ್ನ ಪಡೆಯುತ್ತದೆ. ನಾವು ಇಂದು ಪವಿತ್ರ ವಾರಕ್ಕೆ ಕಾಲಿಡುತ್ತಿದ್ದೇವೆ. ಈ ಪವಿತ್ರ ವಾರದ ಮೊದಲನೆಯ ದಿನ ಗರಿಗಳ ಭಾನುವಾರವಾಗಿದೆ. ಪ್ರಭು ಕ್ರಿಸ್ತರು ಜೆರುಸಲೇಮ್ ನಗರವನ್ನ ರಾಜನಂತೆ ಭವ್ಯವಾಗಿ ಪ್ರವೇಶಿಸಿದ್ದನ್ನು ಇಂದು ನಾವು ಧ್ಯಾನಿಸುತ್ತೇವೆ. ಆದರೆ ಇಲ್ಲಿ ಕೇವಲ ಪ್ರಭುವಿನ ಆ ಪ್ರವೇಶ ಮಾತ್ರವಲ್ಲ, ಆದರೆ ಅವರ ಜೀವನದ 3 ಅಂಶಗಳನ್ನ ನಾವು ಧ್ಯಾನಿಸುತ್ತೇವೆ. ಅದಾಗಿದೆ ಸತ್ಕಾರ, ಪುರಸ್ಕಾರ ಮತ್ತು ತಿರಸ್ಕಾರ. ಜನರು ಪ್ರಭು ಯೇಸುವನ್ನ ಇವರೇ ನಮ್ಮ ರಾಜಾಧಿರಾಜರು, ನಮ್ಮ ರಕ್ಷಕರು, ನಮ್ಮ ವಿಮೋಚಕರು, ದಾವೀದ ಪುತ್ರನೇ ನಿನಗೆ ಹೋಸಾನ, ಪ್ರಭುವಿನ ನಾಮದಲ್ಲಿ ಬರುವವರು ಧನ್ಯರು ಎಂಬುದಾಗಿ ಹೋಸಾನ ಹೋಸಾನ ಎಂಬುದಾಗಿ ಹಾಡುತ್ತಾ ಹೊಗಳುತ್ತಾ ಪ್ರಭುವನ್ನ ಜೆರುಸಲೇಮ್ ನಗರಕ್ಕೆ ಬರಮಾಡಿಕೊಳ್ಳುತ್ತಾರೆ. ತದನಂತರ ಒಬ್ಬ ರಾಜನಿಗೆ ಸಲ್ಲತಕ್ಕ ಗೌರವವನ್ನ ಸಲ್ಲಿಸುತ್ತಾ ಓಲಿವ್ ಮರದ ಗರಿಗಳನ್ನ ಅವರಿಗೆ ಹಾಸುತ್ತಾ ಒಬ್ಬ ರಾಜನನ್ನ ಬರಮಾಡಿಕೊಳ್ಳುವ ಹಾಗೆ ವಿಜಯದ ಸಂಕೇತವಾದಂತಹ ಆ ಓಲಿವ್ ಗರಿಗಳನ್ನ ಹಿಡಿದು ಅವರನ್ನ ಬರಮಾಡಿಕೊಳ್ಳುತ್ತಾರೆ. ಇದು ಪುರಸ್ಕಾರ. ಸತ್ಕರಿಸಿದಂತಹ ಕ್ರಿಸ್ತನಿಗೆ ಓಲಿವ್ ಮರದ ಗರಿಗಳನ್ನ ಹಿಡಿದು ರಾಜ ಎಂಬುದಾಗಿ ಮರ್ಯಾದೆಯನ್ನ, ಗೌರವವನ್ನ ನೀಡುತ್ತಾ ಪುರಸ್ಕರಿಸುತ್ತಾರೆ. ಆದರೆ ಪ್ರಿಯರೇ, ಈ ಸತ್ಕಾರ ಮತ್ತು ಪುರಸ್ಕಾರ ಹೆಚ್ಚು ಸಮಯ ಉಳಿಯಲಿಲ್ಲ. ಏಕೆಂದರೆ ಇಂದಿನ ದೈವಾರಾಧನಾ ವಿಧಿಯ ಶುಭ ಸಂದೇಶವನ್ನ ನಾವು ಆಲಿಸಿದಾಗ ಪ್ರಭುವಿನ ಯಾತನೆಯ ವೃತ್ತಾಂತವನ್ನ ಧ್ಯಾನಿಸುತ್ತೇವೆ. ಆ ವೃತ್ತಾಂತದಲ್ಲಿ ಇವರನ್ನ ಶಿಲುಬೆಗೇರಿಸಿ ಈತನನ್ನ ಕೊಲ್ಲಿರಿ ಎಂಬುದಾಗಿ ಜನರೇ ತಿರಸ್ಕರಿಸುತ್ತಾರೆ. ಪ್ರಭುವನ್ನ ರಾಜರೆಂದು ಹೋಸಾನ ಗೀತೆಯನ್ನ ಹಾಡುವುದರ ಮೂಲಕ ಸ್ವಾಗತಿಸಿದಂತಹ ಜನರು ಅವರನ್ನ ತಿರಸ್ಕರಿಸುತ್ತಿದ್ದಾರೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಈ ತಪಸ್ಸು ಕಾಲದ ತೀವ್ರ ದಿನಗಳಾದಂತಹ ಈ ಪವಿತ್ರ ವಾರವನ್ನ ನಾವು ಪ್ರವೇಶಿಸುವಾಗ ನಾವು ಸಹ ನಮ್ಮ ಜೀವನದಲ್ಲಿ ಈ 3 ಅಂಶಗಳನ್ನ ಅನುಭವಿಸುತ್ತೇವೆ ಮತ್ತು ಇತರರಿಗೆ ಅನುಭವವನ್ನ ನೀಡುತ್ತೇವೆ. ಹೀಗಿರಲಾಗಿ ನಾವು ಯಾವ ರೀತಿಯ ಜೀವನವನ್ನ ಜೀವಿಸುತ್ತಿದ್ದೇವೆ? ನಮ್ಮ ಈ ಬದುಕಿನಲ್ಲಿ ಇತರರಿಗೆ ಪ್ರಭು ಕ್ರಿಸ್ತರಂತೆ ಸತ್ಕಾರ, ಪುರಸ್ಕಾರ ಮತ್ತು ತಿರಸ್ಕಾರವನ್ನ ವ್ಯಕ್ತಪಡಿಸುತ್ತೇವೆಯೇ? ಅಥವಾ ನಮ್ಮ ಜೀವನದಲ್ಲಿ ನಾವು ಇವುಗಳನ್ನ ಅನುಭವಿಸಿದಾಗ ಕುಗ್ಗಿ ಹೋಗುತ್ತೇವೆಯೇ? ಧ್ಯಾನಿಸಿ ನೋಡೋಣ. ಪ್ರಭು ಯೇಸುವಿನ ಜೊತೆಯಲ್ಲಿ ಹೆಜ್ಜೆ ಹಾಕುತ್ತಾ, ಪ್ರಭುವೇ ನಾನು ನಿಮ್ಮನ್ನು ಹಿಂಬಾಲಿಸುತ್ತೇನೆ ಎಂಬುದಾಗಿ ದೃಢ ನಿರ್ಧಾರದಿಂದ ನಾವು ಪ್ರಭುವನ್ನ ಹಿಂಬಾಲಿಸೋಣವೇ? ಅವರ ಯಾತನೆ, ಮರಣ ಮತ್ತು ಪುನರುತ್ಥಾನದ ಆ ಗಳಿಗೆಗಳನ್ನ, ಆ ಸನ್ನಿವೇಶವನ್ನ, ಆ ದಿನಗಳನ್ನ, ಆ ಒಂದು ಜೀವನ ಶೈಲಿಯನ್ನ ನಾವು ಧ್ಯಾನಿಸುತ್ತಾ ಪ್ರಭುವಿನಲ್ಲೇ ವಿಶ್ವಾಸವಿರಿಸಿ ಭರವಸೆಯ ಯಾತ್ರಿಕರಾಗಿ ನಾವು ಸಾಗುತ್ತಾ ಪ್ರಭು ಕ್ರಿಸ್ತರಂತೆ ಯಾತನೆಯನ್ನ ಅನುಭವಿಸಿ
ಈ ಲೋಕದ ಯಾತನೆಗಳನ್ನ ಜಯಿಸಿ ನಾವು ಸಹ ಮರಣವನ್ನ ಹೊಂದಿ ಪ್ರಭು ಕ್ರಿಸ್ತರಲ್ಲೇ ಪುನರುತ್ಥಾನವನ್ನ ಹೊಂದಿ ಹೊಸ ಸೃಷ್ಟಿಗಳಾಗಿ ಜೀವಿಸಲು ಪ್ರಯತ್ನಿಸೋಣವೇ. ಬನ್ನಿ ಪ್ರಿಯರೇ, ಈ ಗರಿಗಳ ಭಾನುವಾರದಂದು ನಾವು ವಿಜಯದ ಸಂಕೇತವಾದಂತಹ ಗರಿಗಳನ್ನ ಹಿಡಿದು ಪ್ರಭುವನ್ನ ಹೋಸಾನ ಎಂಬುದಾಗಿ ಮಹಿಮೆ ಪಡಿಸುತ್ತಾ ನಾವು ಸಹ ಅವರೊಂದಿಗೆ ಹೆಜ್ಜೆ ಹಾಕುತ್ತಾ ಮುಂಬರಲಿರುವಂತಹ ಯಾತನೆ, ಮರಣ ಮತ್ತು ಪುನರುತ್ಥಾನಕ್ಕೆ ನಮ್ಮನ್ನೇ ನಾವು ಸಿದ್ಧಗೊಳಿಸಿಕೊಳ್ಳೋಣ.